ಅಹಂಕಾರ ಪಡೋದಕ್ಕೆ ಕಾರಣವೇನು? ಮನುಷ್ಯನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದೇ ಆಗಿದೆ. ಆತನು ತನ್ನ ಶಕ್ತಿಯನ್ನು, ಜ್ಞಾನವನ್ನು, ಸಂಪತ್ತನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಾಗ ಅಹಂಕಾರದ ದಾರಿ ಹಿಡಿಯುತ್ತಾನೆ. ಆದರೆ ದೇವರಿಗೆ ಇಷ್ಟವಾದದ್ದು ದೀನತೆ, ಅಂದರೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವುದು. ವಿಲಿಯಂ ಕೆರಿ ಅವರ ದೈವಿಕ ಪ್ರೀತಿ, ದೀನತೆ ಹಾಗೂ ಸೇವೆಯ ಜೀವಿತ ನಮಗೆ ಮಾದರಿಯಾಗಿದೆ. ಅವರು ಚಪ್ಪಲಿ ಹೊಲೆಯುವ ಕೂಲಿಯಾಳಾಗಿ ತನ್ನ ಜೀವಿತವನ್ನು ಪ್ರಾರಂಭಿಸಿದರು. ಆದರೆ ಅವರು ಕೇವಲ ಕೆಲಸಗಾರರಾಗಿ ಉಳಿಯಲಿಲ್ಲ. ದೇವರ ಮೇಲಿದ್ದ ಪ್ರೀತಿ ಕರ್ತನ ಸೇವೆಗೆ ಅವರ ಜೀವನವನ್ನೇ ಬದಲಾಯಿಸಿತು. ಅವರು ಭಾರತಕ್ಕೆ ಬಂದು ಕಲ್ಕತ್ತಾದಲ್ಲಿ ನೆಲೆಸಿದರು. ಅವರು ಭಾರತೀಯ ಭಾಷೆಗಳನ್ನು ಕಲಿತು 34 ಭಾಷೆಗಳಲ್ಲಿ ಸತ್ಯವೇದದ ಭಾಗಗಳನ್ನು ಭಾಷಾಂತರಿಸಿ ಪ್ರಕಟಿಸಿದರು. ಅವರ ಭಾಷಾ ಪಾಂಡಿತ್ಯವು, ಜ್ಞಾನ, ವಿವೇಕವು, ಎಡಬಿಡದ ಪ್ರಯತ್ನವು ವಿಶೇಷವಾದದ್ದು. ವಿಲಿಯಂ ಕೆರಿ ಅವರು ಅನೇಕ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದರು. ಒಂದು ಸಾರಿ ಅವರು ಒಂದು ಭೋಜನಕೂಟದಲ್ಲಿದ್ದಾಗ ಒಬ್ಬರು ವಿಲಿಯಂ ಕೆರಿಯನ್ನು ಅವಮಾನಪಡಿಸುವ ಸಲುವಾಗಿ, ವಿಲಿಯಂ ಕೆರಿ, ಮೊದಲು ನೀವು ಚಪ್ಪಲಿ ತಯಾರಿಸುತ್ತಿದ್ದವರು ಹೌದೇ ಎಂದು ಕೇಳಿದರು. ಅದನ್ನು ಕೇಳಿದ ವಿಲಿಯಂ ಕೆರಿ ಎದ್ದು ನಿಂತು ಬಹಳ ತಾಳ್ಮೆಯಿಂದ, ಅಯ್ಯ, ನೀವು ನನ್ನನ್ನು ಪ್ರೀತಿಯಿಂದ ಚಪ್ಪಲಿ ತಯಾರಕರೆಂದು ಕರೆದಿದ್ದೀರಿ. ಇಲ್ಲ, ನಾನು ತಯಾರಕನಲ್ಲ, ಹರಿದ ಚಪ್ಪಲಿಯನ್ನು ಹೊಲಿದುಕೊಡುವ ಕೂಲಿಯಾಳು ಅಷ್ಟೇ ಎಂದರು. ಕರ್ತನಿಗಾಗಿ ಕೀಳಾದ ಮಾತುಗಳನ್ನು ಸಂತೋಷವಾಗಿ ಅಂಗೀಕರಿಸಿಕೊಂಡ ಅವರ ದೈವಿಕ ಪ್ರೀತಿ ನಮ್ಮ ಹೃದಯಗಳನ್ನು ತುಂಬುತ್ತದೆ. ಬೈಬಲ್ನಲ್ಲಿ 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಹೊಗಳಿಕೊಳ್ಳುವುದಿಲ್ಲ ಮತ್ತು ಪ್ರೀತಿಯು ಉಬ್ಬಿಕೊಳ್ಳುವುದಿಲ್ಲ ಎಂಬುದಾಗಿ. 2ನೇ ಥೆಸಲೋನಿಕ 5ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ, ಯಾರೂ ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ ಎಂದು. ವಿಲಿಯಂ ಕೆರಿ ಅವರ ಜೀವನ ನಮಗೆ ದೀನತೆ ಮತ್ತು ನಿಸ್ವಾರ್ಥ ಸೇವೆಯ ಅರ್ಥವನ್ನು ಕಲಿಸುತ್ತದೆ. ಅವರ ನಡವಳಿಕೆ, ತಾಳ್ಮೆ ನಮ್ಮ ಜೀವನಕ್ಕೆ ಮಾದರಿಯಾಗಿದೆ. ದೇವರು ನಮಗೆ ಕೊಟ್ಟ ಪ್ರತಿಯೊಂದು ಅವಕಾಶವನ್ನು ಆತನ ಸೇವೆಗೆ ಸಮರ್ಪಿಸಿ, ಅಹಂಕಾರವಿಲ್ಲದೆ, ಉಬ್ಬಿಕೊಳ್ಳದೆ, ಪ್ರೀತಿಯಿಂದ ಮತ್ತು ದೀನತೆಯಿಂದ ದೇವರಿಗೂ ಮತ್ತು ಇತರರಿಗೆ ಸೇವೆ ಸಲ್ಲಿಸೋಣ.